ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ತೋರಿಸ್ತಿರುವಂತಹ ಚಪ್ಪಲಿ ಬಂದು 5 to 6 ಇಯರ್ ಮುಂಚೆ ತೊಗೊಂಡಿರುವಂತಹದ್ದು. ಬಟ್ ಒಂದು ಸಲನೂ ವೇರ್ ಮಾಡಿಲ್ಲ. ಬಟ್ ನೋಡಿ ಯಾವ ಹದಕ್ಕೆ ಬಂದಿದೆ ಅಂತ. ಸೊ ನಾನು ಇದಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಒಂದು ಕ್ರಾಫ್ಟ್ ವರ್ಕ್ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಸ್ವಲ್ಪ ಲೈಟಾಗಿ ಕಲರ್ ಕೊಟ್ಟು ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ನಾನು ತೊಗೊಳ್ತಿರುವ ಮೆಟೀರಿಯಲ್ಸ್ ಬಂದು ಒಂದು ಪೇಂಟ್ ಮತ್ತು 2 ಬ್ರಷ್, ಒಂದು ದೊಡ್ಡದು ಒಂದು ಸಣ್ಣದ್ದು. ನಾನು ಫಸ್ಟು ಇದನ್ನು ಒಂದು ರೆಡ್ ಮೇಲೆ ಹಾಕ್ಕೊಂಡು ಎಲ್ಲ ಬ್ರಷಿಂದ ಧೂಳೆಲ್ಲ ಒರೆಸ್ಕೊಂಡೆ. ಈಗ ನಾನು ಪೇಂಟ್ ತೊಗೊಂಡು ಇಲ್ಲಿ ನೀವು ನೋಡ್ತಿರ್ಬೋದು ಸಣ್ಣದಾಗಿ ಕಲರ್ ಮಾಡ್ತಾ ಬರ್ತಿದ್ದೀನಿ. ಮಧ್ಯದಲ್ಲಿ ಇದಕ್ಕೆ ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ ಆಯಿತಾ. ಬಟ್ ಅದು ನಾನು ಹಾಗೆ ಬಿಡ್ತಿದ್ದೀನಿ. ಮತ್ತು ಕೆಳಗಡೆ ಇರುವಂತಹ ಸ್ಲಿಪ್ಪರ್ಸ್ಗೂ ನಾನು ಅದನ್ನು ಹೊಡಿತಿಲ್ಲ ಪೇಂಟನ್ನು. ನಾನು ಬರೀ ಮೇಲೆ ಹೊಡೆದು ನಿಮ್ಗೆ ತೋರಿಸಿದ್ದೀನಿ ಹೇಗೆ ಬರುತ್ತೆ ಅಂತ. ನನಗೂ ಗೊತ್ತಿಲ್ಲ ಹೇಗೆ ಬರುತ್ತೆ ಔಟ್ಪುಟ್ ಅಂತ. ಬಟ್ ನೋಡೋಣ. ನೋಡಿ, ನಾನು ಥ್ರೆಡ್ ಬಗ್ಗೆ ಏನೂ ಕಲರ್ ಕೊಡ್ತಿಲ್ಲ. ವೈಟ್ ಇದ್ರೇ ಅದರ ಡಿಸೈನ್ ಪ್ಯಾಟರ್ನ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ಅಲ್ಲ, ನನಗೆ ಆಶ್ಚರ್ಯ ಆಗಿದ್ದು ಏನಂದರೆ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಕೂಡ ಇದನ್ನು ಯೂಸ್ ಮಾಡಿಲ್ವಲ್ಲ, ಹೀಗೆ ಆಗೋಗ್ಬಿಟ್ಟಿದೆ ಅಂತ. ಸೊ ಏನಾದರೂ ಒಂದು ಸುಮ್ಮನೆ ಚೇಂಜ್ ಮಾಡಿ ನೋಡೋಣ ಹೇಗಿರುತ್ತೆ, ವರ್ಕ್ ಆಗುತ್ತಾ ಇದು ಖಂಡಿತ ಅಂತ ಟೆಸ್ಟ್ ಮಾಡೋಣ ಅಂತ ನಾನು ಇದನ್ನು ಮಾಡ್ತಿದ್ದೇನೆ. ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಅದು ಥ್ರೆಡ್ ಬಂದಾಗ ಮಾತ್ರ ಡೀಟೇಲಾಗಿ ನೀಟಾಗಿ ಕಲರ್ ಹಾಕ್ತಾ ಬರ್ತಿದ್ದೀನಿ. ಮತ್ತು ಎಲ್ಲೆಲ್ಲಿ ಅದು ಶೇಡೆಲ್ಲ ಹೊಟ್ಟೋಗಿದೆ ಅಲ್ವಾ, ನೀವು ಇಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಸಿಪ್ಪೆ ಸಿಪ್ಪೆ ಥರ ಎಲ್ಲ ಬಂದುಬಿಟ್ಟಿದೆ. ಅದ್ರ ಮೇಲೇನೂ ಈ ಪೇಂಟು ಕ್ಲೀನಾಗಿ ಕೂರ್ತಿದೆ ನೋಡಿ. ಈ ಥರ ನಾನು ದೊಡ್ಡ ಬ್ರಷ್ ಬಳಸೋಕ್ಕೆ ಹೋಗಿಲ್ಲ. ಏನಕ್ಕಂದರೆ ಅದು ನೀವು ಈಸಿಯಾಗಿ ಹೊಡೆದ್ಬಿಡ್ಬೋದು. ಬಟ್ ಎಲ್ಲಿ ಸಣ್ಣದಾಗಿ ಎಡ್ಜಸ್ ಇರುತ್ತಲ್ವ ಅಲ್ಲೆಲ್ಲ ನಿಮ್ಗೆ ಕಷ್ಟ ಆಗುತ್ತೆ. ಮತ್ತು ಅರಳ್ಕೊಂಬಿಡೋ ಚಾನ್ಸಸ್ ಇರುತ್ತೆ. ಅಂದರೆ ಬೇರೆ ಭಾಗದಲ್ಲೂ ಕೂಡ, ಕೆಳಗಡೆ ಇರುವಂತಹ ಚಪ್ಪಲಿ ಭಾಗದಲ್ಲಿ ಕೂಡ ಅರಳ್ಕೊಂಬಿಡುತ್ತೆ ಅಂತ ನಾನು ಸಣ್ಣದಾಗಿರುವಂತಹ ಬ್ರಷಲ್ಲೇ ನಾನು ಮಾಡ್ತಾ ಬರ್ತಿದ್ದೀನಿ. ಸೊ ಈ ಥರ ನಾನು ನೀಟಾಗಿ ಸ್ವಲ್ಪ ಪೇಂಟ್ ತೊಗೊಂಡು ಪೇಂಟಿಂಗ್ ಮಾಡ್ತಾ ಬರ್ತಿದ್ದೀನಿ. ಸೊ ಇದೇ ಸ್ಟೆಪ್ನ ನಾನು ಬೇರೆ ಸ್ಲಿಪ್ಪಿಗೂ ಫಾಲೋ ಮಾಡ್ತೀನಿ. ಸೊ ನಿಮಗೆ ಫೈನಲ್ ಲುಕ್ ತೋರಿಸ್ತೀನಿ ಹೇಗಾಗಿದೆ ಅಂತ. ನಿಮ್ಗೆ ಇಷ್ಟ ಆದಲ್ಲಿ ನೀವೇನು ಮಾಡ್ಬೋದು ಅಂದರೆ, ಈ ಥರ ನಾನು ಮೇಲೆ ಪ್ಯಾಟರ್ನ್ ಬರೋದಕ್ಕೆ ಯಾವ ಕಲರ್ ಕೊಡ್ತಿದ್ದೀನಿ, ಮೆರೂನ್ ಶೇಡಲ್ಲಿ. ಬಟ್ ಕೆಳಗಡೆ ನೀವು ಪಾದ ಎಲ್ಲಿರ್ತೀರ ಅಲ್ಲಿ ನೀವು ಈ ಚಪ್ಪಲಿ ಕಲರೇ ತೊಗೊಂಡು ಕ್ರೀಮ್ ಕಲರ್ ಅಥವಾ ಲೈಟ್ ಗ್ರೇ ಕಲರ್ ತೊಗೊಂಡು ಪೇಂಟ್ ಮಾಡ್ಕೋಬೋದು. ಎಲ್ಲಿ ಸಣ್ಣದಾಗಿ ಇರುತ್ತಲ್ವ ಅಲ್ಲಿ ನಿಮಗೆ ಡೀಟೇಲಿಂಗ್ ಸ್ವಲ್ಪ ಜಾಸ್ತಿ ಕೊಡಬೇಕಾಗತ್ತೆ. ನೋಡಿ, ಈ ಥರ ಕಾಣಿಸ್ತಿದೆ. ನನಗೆ ಅಂತೂ ತುಂಬಾ ಇಷ್ಟ ಆಯಿತು. ಸೊ 2 ನಾನು ಕಲರ್ ಮಾಡಿದ ನಂತರ ತೆಗ್ದಿರೋ ಫೋಟೋ ಇದು ನೋಡಿ. ನಾನು ಕೆಳಗಡೆ ಗ್ರೇ ಅಥವಾ ಲೈಟ್ ಕಲರ್ ಯೂಸ್ ಮಾಡಿ ಪೇಂಟ್ ಮಾಡ್ಬೋದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.